ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗುರುವಾರದ ಪ್ರೇಮ ಕಾವ್ಯ ಸಂಚಿಕೆ ಏನಾಗ್ತಾ ಇದೆ ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ಎಪಿಸೋಡ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಫ್ರೆಂಡ್ಸ್. ನೀವೇ ಫಸ್ಟ್ ವಾಚ್ ಮಾಡ್ಬೋದು. ಓಕೆ, ಈ ಒಂದು ಎಪಿಸೋಡ್ನಲ್ಲಿ ರಾಮ್ ಮತ್ತು ಪ್ರೇಮ ಇಬ್ಬರು ಕೂಡ ಪಾನಿಪುರಿ ಕಾಂಪಿಟೇಷನ್ ಮುಂದುವರಿಸ್ತಾ ಇರ್ತಾರೆ. ರಾಮ್ಗೆ ಮತ್ತೆ ಕೊಡೋಕ್ಕೆ ಬರ್ತಾನೆ ಪಾನಿಪುರಿನ. ಅವನು ಎಪ್ಪ ಬೇಡಪ್ಪ, ನನಗಂತೂ ಸಾಕಂದರೆ ಸಾಕು ಅಂತ ಹೇಳ್ತಾನೆ. ಆಗ ಪ್ರೇಮ ಇದ್ದಳು, ಅಂದರೆ ನೀನು ಸೋತೆ ಅಲ್ವಾ ರಾಮ್ ಅಂತ ಹೇಳ್ತಾಳೆ. ಆಗ ಅವನು, ಅಮ್ಮ ತಾಯಿ ನಾನಂತೂ ಸೋತೆ, ನನಗಂತೂ ಬೇಡವೇ ಬೇಡ, ಸಾಕಂದರೆ ಸಾಕು. ಆದರೆ ನೀನು ಮತ್ತೆ ಆ ಬಕೆಟ್ ಲಿಸ್ಟು, ನನ್ನ ವಿಶ್ಶು ಅದನ್ನೆಲ್ಲ ಮಾಡಬೇಕು ಅಂತ ಮಾತ್ರ ಹೇಳಬೇಡ ಅಂತ ಹೇಳ್ತಾನೆ. ಆಗ ಪ್ರೇಮ ಇದ್ದಳು, ಅದೆಲ್ಲ ನೀನು ಹೇಳ್ಬಾರ್ದು, ನೀನು ಸೋತಿದೀಯಾ, ನಾನು ಗೆದ್ದಿದ್ದೀನಿ, ನಾನು ಹೇಳ್ದಾಗ ನೀನು ಕೇಳಬೇಕು. ಸರಿ ಈ ಪಾನಿಪುರಿ ಅವ್ರಿಗೆ ನೀನು ದುಡ್ಡು ಕೊಟ್ಬಿಟ್ಟು ಬಾ, ನಾನು ಹೋಗಲ್ಲಿ ಕಾರ್ ಹತ್ರ ನಿಂತಿರ್ತೀನಿ ಅಂತ ಹೇಳಿ ಪ್ರೇಮ ಹೊರಡ್ತಿರ್ತಾಳೆ. ಹೋಗಬೇಕಾದ್ರೆ ಅವಳಿಗೊಂದು ಫೋನ್ ಬಂದುಬಿಡುತ್ತೆ ಸಡನ್ನಾಗಿ, ಯಾವುದೋ ಅನಾಮಿಕ ವ್ಯಕ್ತಿಯಿಂದ. ಆ ಫೋನಲ್ಲಿ ವ್ಯಕ್ತಿ ಈ ಥರ ಮಾತಾಡ್ತಾ ಇದ್ದೀನಿ, ಏನು ಕಾವ್ಯ, ಪ್ರೇಮ ಗಂಡನ ಜೊತೆ ಎಂಜಾಯ್ ಮಾಡ್ತಾ ಇದ್ಯಾ, ಮಾಡು, ಎಷ್ಟು ದಿನ ಮಾಡ್ತೀಯ, ಎಂಜಾಯ್ ಮಾಡ್ಕೊಂಬಿಡು ಬೇಗ. ನೀನು ಸುಳ್ಳಿನ ಸತ್ಯ ಮದುವೆ ಎಷ್ಟು ದಿನದ ಸುಳ್ಳಿನ ಸತ್ಯ ಹೇಳ್ಕೊಂಡು ಬದುಕೋಕ್ಕಾಗತ್ತೆ. ಆದಷ್ಟು ಬೇಗ ಇದನ್ನೆಲ್ಲ ನಾನು ರಿವೀಲ್ ಮಾಡ್ತೀನಿ. ನೀನೇ ಮನೆಯಲ್ಲಿ ಒಪ್ಕೊತೀಯಾ ಅಥವಾ ನಾನೇ ಬಂದು ರಿವೀಲ್ ಮಾಡಲಾ ಅಂತ ಹೇಳ್ತಾಳೆ. ಆಗ ಪ್ರೇಮ ಇದ್ದವಳು, ಯಾರಿದು ಅಂತ ಫೋನಲ್ಲಿ ಕೇಳ್ತಿರ್ತಾಳೆ. ಅವ್ರು ಟಕ್ಕಂತ ಕಾಲ್ ಕಟ್ ಮಾಡಿಬಿಡ್ತಾರೆ. ಪ್ರೇಮ ಇಲ್ಲಿ ಶಾಕಾಗಿ ನಿಂತ್ಕೊತಾಳೆ. ರಾಮ್ ಅವಳ ಹತ್ರ ಬಂದು, ಯಾಕೆ ಪ್ರೇಮ ಏನಾಯಿತು, ಯಾರು ಕಾಲ್ ಮಾಡಿದ್ದಿಲ್ಲ ನಿಂತ್ಕೊಂಡ್ಬಿಟ್ಟಿದ್ಯಲ್ಲ ಅಂತ ಕೇಳ್ತಾನೆ. ಆಗ ಅದು ರಾಮ್ ಯಾವುದೋ ಅನ್ನೋನ್ ನಂಬರು ಅಂತ ಹೇಳ್ತಾಳೆ. ಆಗ ಸರಿ ಬಾ ಹೋಗೋಣ ಕಾರ್ ಹತ್ರ ಅಂತ ಹೇಳಿ ಇಬ್ಬರು ಕಾರ್ ಹತ್ರ ಹೊರಡ್ತಾರೆ. ಮತ್ತಿಲ್ಲಿ ಮಹಾದೇವ ರಾತ್ರಿ 8 ಗಂಟೆ ಆದರೂ ಕೂಡ ಕಾಲೇಜ್ ಒಳಗಡೆ ಕುತ್ಕೊಂಡ್ಬಿಟ್ಟಿರ್ತಾರೆ. ಆಗ ಅವ್ರ ಅಮ್ಮ ಕಾಲ್ ಮಾಡ್ತಾರೆ, ಏನು ಮಹಾದೇವ 8 ಗಂಟೆ ಆದರೂ ಮನೆಗೆ ಬಂದೇ ಇಲ್ಲ ಏನು ಅಂತ ಕೇಳ್ತಾರೆ. ಆಗ ಅದು ಅಮ್ಮ ಶಾಮಿಲಲ್ಲಿ ಮರಗಳು ಬಂದಿತ್ತು, ಇಳಿಸ್ಕೊತಾ ಇದ್ದೀನಿ, ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ತಾನೆ. ಆಗ ಕಲ್ಯಾಣಿ ಅವ್ರು ಕೇಳ್ತಾ ಇದ್ದಾರೆ, ಸುಳ್ಳು ಹೇಳ್ಬೇಡ, ಕುಡ್ತಾ ಅಂತ ಏನಾದರೂ ಹೋಗಿದೆಯೋ ಹೆಂಗೆ ಅಂತ ಕೇಳ್ತಾರೆ. ಆಗ ಸತ್ಯವಾಗ್ಲೂ ಹಂಗೆಲ್ಲ ಇಲ್ಲ ಅಮ್ಮ, ಅವೆಲ್ಲ ಅನ್ಲೋಡ್ ಮಾಡಿಬಿಟ್ಟು ನಾನು ಬರ್ತೀನಿ, ನೀನೇನು ಗಾಬರಿ ಮಾಡಬೇಡ, ಊಟ ಮಾಡ್ಕೊಂಡು ಮಲ್ಕೊ ಅಮ್ಮ ಅಂತ ಹೇಳ್ತಾನೆ. ಆ ಕಲ್ಯಾಣಿಯವರು ಸರಿ ಮಗನೆ ಅಂತ ಹೇಳಿ, ಹುಷಾರು, ಬೇಗ ಹಬ್ಬ ಕೆಲಸ ಮುಗಿಸಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಇಲ್ಲಿ ಮಹಾದೇವ ಹಾಗೆ ಕೂತಿರ್ತಾನೆ. ಅಲ್ಲಿ ಸೆಕ್ಯೂರಿಟಿ ಹೇಳ್ತಾ ಇದ್ದಾನೆ, ಅಲ್ಲ ಸರ್, ಇವಾಗಲೇ 8 ಗಂಟೆ ಆಯಿತು, ನನ್ನ ಶಿಫ್ಟು ಚೇಂಜ್ ಆಗುತ್ತೆ, ಈಗ ಬೇರೆ ಸೆಕ್ಯೂರಿಟಿ ಗಾರ್ಡ್ ಬರ್ತಾರೆ. ಅದು ಅಲ್ಲದೆ ಇವತ್ತು ಸಾಹೇಬರು ಬರಲ್ಲ, ಇನ್ನು ಮುಗ್ದೋಯ್ತು, ಇನ್ನು ನಾಳೆನೂ ಬರ್ತಾರೋ ಹೆಂಗೋ ಗೊತ್ತಿಲ್ಲ, ಅದು ಯಾವುದೋ ಫಂಕ್ಷನ್ ಇತ್ತು ಅಂತ ಇದ್ರು, ನೀವು ಯಾಕೆ ಸುಮ್ಮನೆ ಇಲ್ಲಿ ವೆಯ್ಟ್ ಮಾಡ್ತೀರಾ, ಹೋಗ್ಬಿಡಿ ಸರ್ ಅಂತ ಹೇಳ್ತಾರೆ. ಆಗ ಮಹಾದೇವ ಹೇಳ್ತಾನೆ, ಇಲ್ಲ ನಾನು ಹೋಗೋದಕ್ಕೆ ಚಾನ್ಸೇ ಇಲ್ಲ, ನಾನು ನಿರ್ಧಾರ ಮಾಡೋಕ್ಕೆ ಮುಂಚೆ 1000 ಸತಿ ಯೋಚನೆ ಮಾಡ್ತೀನಿ, ನಿರ್ಧಾರ ಮಾಡಿ ನುಗ್ಗದೆ ಅಂದರೆ ಅದು ಸಕ್ಸಸ್ ಆಗತ್ತೆ ಅನ್ಕೊಂಡು ಬಿಡಲ್ಲ, ನನ್ನ ಹೆಂಡ್ತಿಗೆ ಈ ಕಾಲೇಜಲ್ಲಿ ಒಂದು ಸೀಟ್ ಸಿಗೋ ಗಂಟನೂ ನಾನು ಇಲ್ಲಿಂದ ಕದಲಲ್ಲ ಅಂತ ಹೇಳಿ ಅಲ್ಲೇ ಕುತ್ಕೊತಾನೆ. ಆಗ ಸೆಕ್ಯೂರಿಟಿ, ನೀವು ತುಂಬ ಗ್ರೇಟು ಸರ್, ನಿಮ್ಮ ಹೆಂಡ್ತಿ ನಿಮ್ಮನ್ನು ಎಷ್ಟು ಇಷ್ಟಪಡ್ತಾರೋ ಏನೋ ಅಂತ ಅವನು ಕೂಡ ಹೇಳ್ತಾನೆ. ಮತ್ತಿಲ್ಲಿ ಮಹೇಶ್ವರಿ ಕಿಟ್ಟಿ ಜೊತೆ, ಏನೋ ಕಿಟ್ಟಿ ಪ್ರೇಮ ನನ್ನ ಮಗ ರಾಮ್ನ ಮತ್ತೆ ಮನ ಹೋಲಿಸಿ ಅವನ ಜೊತೆನೇ ಬದುಕಕ್ಕೆ ಏನು ನಾಟಕ ಆಡ್ತಾವಳೆ ನೋಡು, ಅವಳ ಜೊತೆನೇ ಬದುಕ್ತಾಳೆ ಅಲ್ಲಿ ಬಿಟ್ಕೊಂಡು. ನನಗಂತೂ ಅದನ್ನು ನೋಡ್ತಾ ಇದ್ರೆ ಅವಳೊಂದು ಸಾಯಿಸ್ಬಿಡ್ಬೇಕು ಅನ್ಸುತ್ತೆ, ಏನೋ ಮಾಡೋದು ಕಿಟ್ಟಿ ಅಂತ ಹೇಳ್ತಾಳೆ. ಆಗ ಕಿಟ್ಟಿ, ನಾವೇನು ಮಾಡೋಕ್ಕಾಗತ್ತೆ ನಮ್ಮ ಮಾತನ್ನ ಮೀರಿ, ಅವ್ರ ಮಾತನ್ನ ಮೀರಿ ನಾವೇನೂ ಮಾಡೋಕ್ಕಾಗಲ್ಲ. ಅಲ್ಲಿ ಕಲ್ಯಾಣಿ ಅಮ್ಮ ಒಪ್ಪಲ್ಲ ಅವಳನ್ನ ಮನೆಯಿಂದ ಆಚೆ ಹಾಕೋಕ್ಕೆ, ಅದರಲ್ಲೂ ನಾವು ಏನಾರ ಬಲವಂತವಾಗಿ ಆಗ್ತಾಯಿದ್ದೀವಿ ಅಂತ ಗೊತ್ತಾರ ಮಹಾದೇವ ಸುಮ್ಮನೆ ಬಿಡ್ತಾನ, ಅದೆಲ್ಲ ಆಗದೆ ಹೋಗಿರೋ ಕೆಲಸ ಕಣಕ್ಕ ಅಂತ ಹೇಳ್ತಾನೆ. ಆಗ ಮಹೇಶ್ವರಿ ಇದ್ದಳು, ಚಾನ್ಸೇ ಇಲ್ಲ, ನೋಡ್ತಾ ಇರು ಕಿಟ್ಟಿ, ಅವಳು ಹೆಂಗೆ ಮನೆಯಿಂದ ಆಚೆ ಹಾಕ್ತೀನಿ, ಒಂದೇ ಒಂದು ಚಿಕ್ಕ ಕ್ಲೂ ಸಿಕ್ಬಿಟ್ರೆ ಸಾಕು ಅವಳು ಬಗ್ಗೆ ನನಗೆ, ಆರಾಮಾಗಿ ಮನೆಯಿಂದ ಆಚೆ ಓಡಿಸ್ಬಿಡ್ತೀನಿ ಅಂತ ಕಿಟ್ಟಿಗೆ ಹೇಳ್ತಾ ಇದ್ದಾಳೆ. ಅದನ್ನು ಮನೆಗೆ ಬಂದಿರೋವಂಥ ಆಕ್ಸಿಡೆಂಟ್ ಆಗಿರೋವಂಥ ಲೇಡಿ ಎಲ್ಲ ಕೇಳಿಸ್ಕೊತಾ ಇದ್ದಾಳೆ. ಮತ್ತಿಲ್ಲಿ ಪ್ರೇಮ ತುಂಬ ಬೇಜಾರಾಗಿ ಹಾಗೆ ಕೂತಿರ್ಬೇಕಾದ್ರೆ ರಾಮ್ ಬಂದು, ಯಾಕೆ ಪ್ರೇಮ ಏನಾಯ್ತು, ಯಾಕೆ ಸಪ್ಪಗಿದೆಯಾ, ಪಾನಿಪುರಿ ಚಾಲೆಂಜ್ ಆದಮೇಲೆ ಏನಾಯಿತು ಅಂತ ಕೇಳ್ತಾನೆ. ಅದು ರಾಮ್ ಅಂತಾಳೆ, ನನಗೆ ಗೊತ್ತು ಏನಾಯಿತು ಅಂತ ಹೇಳ್ತಾನೆ. ನಿನಗೆ ಗೊತ್ತಾಯ್ತಾ ರಾಮ್, ಏನದು ಅಂತ ಕೇಳ್ತಾಳೆ. ಆಗ ನೀನು ನನಗೆ ಗೊತ್ತಿದ್ರೂ ಹೇಳ್ದೇ ಇದೆಯಲ್ಲ, ನನ್ನ ಹತ್ರ ಹೇಳ್ಕೊಬೇಕಂತ ಅನ್ಸಲ್ವ ನಿನಗೆ ಪ್ರೇಮ, ನಿನಗೆ ಹೊಟ್ಟೆ ಉರಿತಾ ಇದೆ ತಾನೆ ಅಷ್ಟು ಪಾನಿಪುರಿ ತಿಂದು, ಚೆನ್ನಾಗಿ ನೀರು ಕುಡಿ ಅಂತ ಹೇಳ್ತಾನೆ. ಶಿರಪ್ ಕೊಡ್ತೀನಿ ಅಂತಾನೆ. ಅಯ್ಯೋ ಅಷ್ಟೇನಾ, ಸರಿ ರಾಮ್ ಆಯಿತು, ನನಗೆ ಶಿರಪ್ಪೆಲ್ಲ ಏನೂ ಬೇಡ, ನಾನು ಆಚೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಆಚೆ ಹೋಗ್ಬಿಟ್ಟು ಯಾರೋ ಕಾಲ್ ಮಾಡಿರ್ತಾರಲ್ಲ ಅನಾಮಿಕ ವ್ಯಕ್ತಿ, ಅವ್ರಿಗೆ ಕಾಲ್ ಮಾಡ್ತಾ ಇದ್ದಾಳೆ. ಮತ್ತು ಅವ್ರ ಫೋನೇ ಹೋಗ್ತಾಯಿಲ್ಲ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಆ ವ್ಯಕ್ತಿಗೆ. ಪ್ರೇಮ ಫುಲ್ ಟೆನ್ಷನ್ ಆಗಿರ್ತಾಳೆ, ಯಾರಿದು ಈ ಥರ ನನಗೆ ಫೋನ್ ಮಾಡಿ ಹಿಂಸೆ ಕೊಡ್ತಾ ಇರೋದು ಅಂತ ಟೆನ್ಷನ್ ಆಗಿರ್ತಾಳೆ. ಆ ಟೈಮ್ಗೆ ಅಲ್ಲಿ ಆಕ್ಸಿಡೆಂಟ್ ಆಗಿರೋಂಥ ಲೇಡಿ ಬಂದು, ಪ್ರೇಮ ನಿನ್ನ ಹತ್ರ ನಾನು ಮಾತಾಡಬೇಕಾಗಿತ್ತಮ್ಮ ಅಂತಾರೆ. ಆಗ ಏನು ಹೇಳಿ ಅಮ್ಮ, ಯಾಕೆ ಆತಂಕವಾಗಿದ್ದೀರಾ ಅಂತ ಕೇಳ್ತಾಳೆ. ಆಗ ಅದು ನಿಮ್ಮ ಬಗ್ಗೆ ಮತ್ತೆ ಮಹೇಶ್ವರಿ ಮತ್ತು ಅವ್ರ ತಮ್ಮ ಕಿಟ್ಟಿ ಏನೋ ನಿನ್ನ ಬಗ್ಗೆ ಎಲ್ಲ ಸತ್ಯ ಸಾಬೀತು ಮಾಡಿ ನಿನ್ನನ್ನು ಮನೆಯಿಂದ ಹೊರಗಡೆ ಹಾಕೋದಕ್ಕೆ ಪ್ಲಾನ್ ಮಾಡ್ತಾಯಿದ್ರು, ಅಷ್ಟೇ ಅಲ್ಲದೆ ನಿನ್ನ ಮೇಲೆ ಏನೋ ತನಿಖೆ ಮಾಡಬೇಕು ಅಂತ ಹೇಳ್ತಾ ಇದ್ರಮ್ಮ, ನೀನು ಆದಷ್ಟು ಹುಷಾರಾಗಿರಮ್ಮ ಅಂತ ಹೇಳಿ ಅಲ್ಲಿಂದ
ಅಲ್ಲಿಂದ ಹೊರಡ್ತಾರೆ. ಮತ್ತಿಲ್ಲಿ ಸರಿ ಅಂತ ಹೇಳಿ ಪ್ರೇಮ ಮಲ್ಕೊಳಕ್ಕೆ ಹೋಗ್ತಾಳೆ. ಮಲಗಿರ್ಬೇಕಾದ್ರೆ ಅವಳಿಗೊಂದು ಕೆಟ್ಟ ಕನಸು ಬಿದ್ದು ಬಿಡುತ್ತೆ. ಆ ಕನಸಿನಲ್ಲಿ ಕಲ್ಯಾಣಿ ಅವರು ಅವಳನ್ನ ಮನೆಯಿಂದ ಆಚೆ ದಬ್ತಾ ಇದ್ದಾರೆ. ನೀನು ಇಷ್ಟು ಕೆಟ್ಟವಳು ಅಂತ ನನಗೆ ಗೊತ್ತಿರಲಿಲ್ಲ ಕಣೆ. ನನ್ನ ಮಗ ರಾಮ್ಗೆ ನೀನು ಇಷ್ಟೊಂದು ದೊಡ್ಡ ಸುಳ್ಳು ಹೇಳಿ ಮೋಸ ಮಾಡಿ ಮದುವೆ ಆಗಿದ್ಯಾ. ಇನ್ನು ಈ ಮನೆಯಲ್ಲಿ ನಿನ್ಗೆ ಒಂದು ಕ್ಷಣನೂ ಜಾಗ ಇಲ್ಲ, ಇಲ್ಲಿಂದ ಹೋಗ್ತಾ ಇರು ಅಂತ ಹೇಳಿ ಹೇಳ್ತಾರ. ಮತ್ತು ಅವ್ರ ಅಕ್ಕ ಇದ್ದವಳು, ನೀನು ನನ್ನ ಜೀವನನೇ ಹಾಳು ಮಾಡಿದವಳು, ನೀನು ಹೇಳಿದ್ದೊಂದು ಸುಳ್ಳಿಂದ ನನ್ನ ಕನಸುಗಳೆಲ್ಲ ಹಾಳಾಗೋಯ್ತು, ನಿನ್ನಿಂದನೇ ಇದೆಲ್ಲ ಆಗಿದ್ದು, ಹೋಗ್ತಾ ಇರು ಅಂತ ಅವಳನ್ನ ಕತ್ತಿ ಹಿಡಿದು ಮನೆಯಿಂದ ಆಚೆ ತಳ್ಳೋ ಥರ ಕನಸು ಬಂದುಬಿಟ್ಟಿರುತ್ತೆ. ಅವಳು ಸಡನ್ನಾಗಿ ಎದ್ದು ಕೂತ್ಕೊಂಡ್ಬಿಡ್ತಾಳೆ. ಅಮ್ಮ ಬೇಡ ಬೇಡ ಅಂತ ಹೇಳಿ ಎದ್ದು ಕೂತ್ಕೊಂಡ್ಬಿಡ್ತಾಳೆ. ಅದೇ ಸಮಯಕ್ಕೆ ಪ್ರೇಮ ಅವ್ರ ಅಮ್ಮ ಕೂಡ ಕಾಲ್ ಮಾಡ್ತಾರೆ. ಅಲ್ಲಮ್ಮ ಪ್ರೇಮ, ನಿನ್ನ ಜಾತಕದಲ್ಲಿ ಬರ್ತಡೆ ಆದಮೇಲೆ ಯಾವುದೋ ಕಣ್ಣಿನ ದೃಷ್ಟಿ ಬಿದ್ದಿದೆಯಂತೆ. ರಾಮ್ ಬರ್ತಡೆ ಆದಮೇಲೆ ಆ ಕಣ್ಣಿನ ದೃಷ್ಟಿಯಿಂದ ಏನೋ ದೊಡ್ಡ ಗಂಡಾಂತರ ಕಾದಿದೆಯಂತಮ್ಮ. ನೀನು ಯಾರ ಹತ್ರನೂ ಜಗಳ ಬಾಡ್ಕೋಬೇಡಮ್ಮ ನನ್ನ ಮಗಳೇ, ಮನೆಯಲ್ಲಿ ಹುಷಾರಾಗಿರಮ್ಮ ಅಂತ ಹೇಳ್ತಾರೆ. ಆಗ ಪ್ರೇಮ ಸರಿ ಅಮ್ಮ ಆಯ್ತಮ್ಮ ಅಂತ ಹೇಳಿ ಅವಳು ನಿದ್ದೆನೇ ಬರಲ್ಲ, ಹಾಗೆ ಓಡಾಡ್ತಾನೆ ಇರ್ತಾಳೆ. ಮತ್ತಿಲ್ಲಿ ಬೆಳಗ್ಗೆ ಆಗುತ್ತೆ. ಮಹಾದೇವ ಅಲ್ಲೇ ಮಲ್ಕೊಂಡೇ ಬಿಟ್ಟಿರ್ತಾನೆ ಕಾಲೇಜ್ ಒಳಗಡೆ. ಅಲ್ಲಿಗೆ ಸೆಕ್ಯೂರಿಟಿ ಬಂದು, ಅಣ್ಣ ಅಣ್ಣ ಎದ್ದೇಳಿ, ನೀವು ರಾತ್ರಿ ಎಲ್ಲ ಇಲ್ಲೇ ಮಲಗಿದಿರಲ್ಲ ಅಣ್ಣ, ನೀವು ಎಷ್ಟು ಹಠಮಾರಿ ಅಣ್ಣ, ನಿಮಗೆ ಸೊಳ್ಳೆಗಳೆಲ್ಲ ಕಚ್ಚಲಿಲ್ವಣ್ಣ ಅಂತ ಕೇಳ್ತಾನೆ. ಆಗ ಮಹಾದೇವ ಇದ್ದನು, ಅಯ್ಯೋ ಅದೆಲ್ಲ ಬಿಡಪ್ಪ, ಅದು ಹೆಂಗಾರ ಹೋಗ್ಲಿ, ಸಾಹೇಬ್ರು ಬಂದರೆ ಅಷ್ಟೇ ಹೇಳು ಸಾಕು ಅಂತ ಹೇಳ್ತಾನೆ. ಆಗ ವಾಚ್ಮ್ಯಾನ್ ಹೇಳ್ತಾ ಇದ್ದಾನೆ, ಅಯ್ಯೋ ಸಾಹೇಬ್ರು ಇನ್ನೂ ಬಂದಿಲ್ಲ, ನೀವು ಅಣ್ಣ ಇಲ್ಲೇ ನಿಂತ್ಕೊಂಡ್ರೆ ಬೈತಾರೆ, ಇನ್ನೂ ಇಲ್ಲೇ ಇದ್ದರೆ ನೀನು ಕಳಿಸ್ತೀವಿ ಏನು ಮಾಡ್ತಿದ್ದೆ ಅಂತ ನನಗೆ ಬೈತಾರೆ ಅಣ್ಣ, ನೀವು ಹೊರಟೋಗಿ ಅಂತ, ಆಮೇಲೆ ಬನ್ನಿ ಅಣ್ಣ ಅಂತ ಹೇಳ್ತಿರ್ತಾನೆ. ಅಷ್ಟಲ್ಲಿ ಅಲ್ಲಿಗೆ ಸಾಹೇಬ್ರೆ ಬರ್ತಾರೆ. ಅವ್ರು ಬಂದಾಗ, ಏಯ್ ನೀನಪ್ಪ ಏನು ಮಾಡ್ತಾ ಇದೀಯಾ, ನೀನು ಆಗಲೇ ಬಂದು ನಿಂತಿದ್ದೀಯ ಇಲ್ಲೇ, ನೆನ್ನೆನೇ ಹೇಳಿದ್ನಲ್ಲ ಸೀಟೆಲ್ಲ ಕ್ಲೋಸು ಅಂತ ಹೇಳ್ತಾರೆ. ಆಗ ವಾಚ್ಮ್ಯಾನ್ ಹೇಳ್ತಾ ಇದ್ದಾನೆ, ಸರ್ ಇವರು ಹೋಗೇ ಇಲ್ಲ ಸರ್, ನಿನ್ನೆಯಿಂದ ಮನೆಗೂ ಹೋಗಿಲ್ಲ, ಬಿಸಿಲಲ್ಲೇ ಇಲ್ಲೇ ಕುತ್ಕೊಂಡು ರಾತ್ರಿ ಎಲ್ಲ ಇಲ್ಲೇ ಮಲ್ಕೊಂಡು ಸೊಳ್ಳೆಕಾಯೆಲ್ಲ ಕಚ್ಚಿಸ್ಕೊಂಡು ಇಲ್ಲೇ ಇದ್ದಾರೆ, ಅವ್ರ ಮನೆಗೆ ಹೋಗಿಲ್ಲ ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಅವ್ರು ಪ್ರಿನ್ಸಿಪಾಲ್ ಕಾರಿಂದ ಕೆಳಗಡೆ ಹೇಳ್ಬಿಟ್ಟು, ಏನಪ್ಪ ನಿಂದು ಇದು ಹಠ, ಯಾಕೆ ಇಲ್ಲೇ ಮಲ್ಕೊಂಡಿದ್ದು ಏನು ಅಂತಾರೆ. ಆಗ ನೋಡಿ ಸರ್, ನಾನು ಸಾಮಾನ್ಯ ವ್ಯಕ್ತಿ ಒಪ್ಕೋತೀನಿ, ಆದರೆ ನನ್ನ ಹೆಂಡತಿ ಸಾಮಾನ್ಯ ಇಲ್ಲ, ಅವಳ ಕನಸು ಬಹು ದೊಡ್ಡದು ಸರ್, ಇವಳೇ ನೋಡಿ ನನ್ನ ಹೆಂಡತಿ ಅಂತ ಅವಳು ಫೈಲಲ್ಲಿರೋ ಫೋಟೋ ತೆಗೆದು ತೋರಿಸ್ಬಿಟ್ಟು, ಇವಳು ದೊಡ್ಡ ವಿಜ್ಞಾನಿ ಆಗಬೇಕು ಅಂತ ಕನಸ್ಕೊಂಡಿದ್ದಾಳೆ, ಇವಳು ಗೋಲ್ಡ್ ಮೆಡಲಿಸ್ಟು ಸರ್ ಅಂತ ಹೇಳ್ತಾನೆ. ಆಗ ಇದನ್ನ ನೆನ್ನೆನೇ ಹೇಳ್ದಲ್ಲಪ್ಪ ನೀನು ಅಂತಾರೆ. ಆಗ ಸರ್ ಏನು ಮಾಡಲಿ ಸರ್, ನಾನು ಬೇಕೇ ಬೇಕು ಒಂದು ಸೀಟು ಅಂತಾರೆ. ಸೀಟೆಲ್ಲ ಕ್ಲೋಸ್ ಅಪ್ಪ, ನೀನು ಒಂಚೂರು ಬೇಗ ಬಂದಿದ್ರು ಆಗ್ತಾಯಿತ್ತಲ್ಲಪ್ಪ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಅವ್ನು ಕೊನೆಗೆ ಅವ್ನ ಕೈಲಿರೋಂಥ ಪ್ರೇಮ ಕಾವ್ಯನ ಮಾರ್ಕ್ಸ್ ಕಾರ್ಡು ಕೊಟ್ಬಿಟ್ಟು, ಸರ್ ಈ ಮಾದೇವ ಯಾವತ್ತೂ ಯಾರ ಹತ್ರನೂ ಕೈ ಚಾಚಿದವರಲ್ಲ, ಇವತ್ತು ನಿಮ್ಮ ಹತ್ರ ಮಂಡಿ ಊರು ಕೇಳ್ಕೊತೀನಿ, ಒಂದೇ ಒಂದು ಸೀಟು ನನ್ನ ಹೆಂಡ್ತಿ ಕೊಟ್ಬಿಡಿ ಸರ್ ಅಂತ ಕೇಳ್ಕೊತಾನೆ. ಆಗ ಪ್ರಿನ್ಸಿಪಲ್ ಸರಿ ಅಂತ ಅವ್ನು ಕೊಟ್ಟಿರೋಂಥ ಫೈಲೆಲ್ಲ ತೆಗೆದು ಅವಳು ಮಾರ್ಕ್ಸ್ ಕಾರ್ಡೆಲ್ಲ ನೋಡಿ ತುಂಬಾ ಖುಷಿ ಪಡ್ತಾರೆ. ಅಷ್ಟು ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತೆಗ್ದಿರೋದು ನೋಡಿ, ಸರಿಯಪ್ಪ ನೋಡೋಣ ಎಷ್ಟು ಚೆನ್ನಾಗಿ ಓದಿದ್ದಾಳೆ, ಗೋಲ್ಡ್ ಮೆಡಲಿಸ್ಟು, ಒಂದು ಸೀಟ್ ಅರೇಂಜ್ ಮಾಡೋಣ ಅಂತ ಹೇಳ್ತಾರೆ. ಅದನ್ನು ಕೇಳಿದಂಥ ಮಹಾದೇವನಿಗೆ ತುಂಬಾ ಖುಷಿ ಆಗುತ್ತೆ. ಮತ್ತಿಲ್ಲಿ ಪ್ರೇಮ ಎದ್ದು ಸ್ನಾನ ಮಾಡಿ ದೇವರು ದೀಪ ಹಚ್ಚಿ, ದೇವರೇ ನನ್ನನ್ನು ಕಾಪಾಡು ದೇವರೇ, ಮತ್ತೆ ನನ್ನ ವಿರುದ್ಧ ಸಂಚು ಮಾಡ್ತಾ ಇದ್ದಾರೆ ಏನು ಅಂತ ನನಗೆ ಅನ್ನಿಸ್ತಾ ಇದೆ, ನಾನು ಈ ಮದುವೆನ ಸುಳ್ಳು ಹೇಳಿ ಮದುವೆ ಆಗಿದ್ದು, ನನ್ನ ರಾಮ್ನ ನನ್ನ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಅಷ್ಟೇ, ಬೇರೆ ಯಾರಿಗೂ ದ್ರೋಹ ಮಾಡಬೇಕು ಅಂತ ಇಲ್ಲ ಅಪ್ಪ ದೇವರೇ, ನನ್ನ ನಂಬಿರೋ ಅಂತ ನಮ್ಮ ಕಲ್ಯಾಣಿ ಅತ್ತೆ ಮತ್ತು ನನ್ನ ತಂಗಿಗೆ ಯಾವುದೇ ಒಂದು ನೋವಾಗದಂತೆ ನೀನೇ ಕಾಪಾಡಬೇಕಪ್ಪ ತಂದೆ ಅಂತ ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ದಾಳೆ. ಮತ್ತಿಲ್ಲಿ ಪೂಜೆ ಮಾಡಾದ್ಮೇಲೆ ರಾಮ್ ಕೂಗ್ತಾ ಇದ್ದಾನೆ, ಪ್ರೇಮ ಬಾಯ್ಲಿ ಅಂತ ಹೇಳಿ ಕೂಗ್ತಾನೆ. ಏನು ರಾಮ್ ನಾನು ಅಲ್ಲಿ ಕಸ ಗುಡಿಸ್ತಾ ಇದೆ ಯಾಕೆ ಅಂತ ಕೇಳ್ತಾಳೆ. ನೋಡು ಈ ಶರ್ಟಲ್ಲಿ ಬಟನೇ ಇಲ್ಲ ನೋಡು ಅಂತಾಳೆ. ಏಯ್ ರಾಮ್ ನಿಂಗೇನು ತಲೆ ಕೆಟ್ಟಿದೆಯಾ, ಎಲ್ಲ ಬಟನ್ ಅಲ್ಲೇ ಇದೆ ನೋಡು ಅಂತಾಳೆ. ಆಗ ಹೌದಾ ಸರಿ ಇರು ಅಂದ್ಬಿಟ್ಟು ಬಟನ್ ಕಿತ್ತಾಕ್ಬಿಡ್ತಾನೆ. ಅವಳು ಅವ್ನು ಬಟನ್ ಹೊಲಿಯೋಕೆ ಹೋಗಿ ಅಲ್ಲೇ ಇಬ್ಬರು ರೊಮ್ಯಾಂಟಿಕ್ ಮೂಡಲ್ಲಿ ಇರ್ತಾರೆ. ಇದಿಷ್ಟು ಬಂದು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.